Hello guys, again welcome back to Christmas vlog. ಇದೇನು ಸ್ಟಾರ್ಟಿಂಗ್ಗೆ ಇಷ್ಟು ಟಯರ್ಡ್ ಆಗಿರೋ ಫೇಸ್ ವೀಡಿಯೋಸ್ ನೋಡ್ತಾ ಇದ್ದೀನಿ ಅಂತ ನೋಡ್ತಾ ಇರಾ? ಹೌದು ಗೈಸ್, ಉಡುಪಿಗೆ ಅಂತ ಹೋದರೆ ಅಲ್ಲಿ 25th ಕ್ರಿಸ್ಮಸ್ ಇರೋ ಪ್ರಯುಕ್ತ ಅವರೆಲ್ಲ ಏನಾಗಿದೆ, ನೆಕ್ಸ್ಟ್ ಡೇ ಎಲ್ಲ ವೀಕ್ ಆಫ್ ಹಾಲಿಡೇಸ್ನ ತೊಗೊಂಡ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಜನ. ಸೊ ನಮಗೆ ರೂಮೇ ಸಿಗಲಿಲ್ಲ. ನೈಟೆಲ್ಲ ಅದು ಹೇಗೆ ಸ್ಪೆಂಡ್ ಮಾಡಿದ್ದೀವಿ ಅಂತ ನಮಗೆ ಗೊತ್ತು. ಫುಲ್ಲು ಕಷ್ಟಪಟ್ಟು ಸ್ಪೆಂಡ್ ಮಾಡಿದ್ದೀವಿ ಕಾರಲ್ಲೇ. ಸೊ ಫುಲ್ಲು ನೀವು ಎಷ್ಟೇ ದುಡ್ಡು ಕೊಡ್ತೀನಿ ಅಂದರೂ ರೂಮ್ ಕೊಡೋರಿಲ್ಲ ಅಲ್ಲಿ. ಸೊ ಏನು ಮಾಡೋದಂತ ಹೇಳಿ ಬೆಳಗ್ಗೆ ಹಾಗೆ ರೂಮ್ನ ಮಾಡಿ ಫೈನಲಿ ಒಂದು ಒಳ್ಳೆ ರೂಮ್ ಸಿಕ್ತು. ಅದನ್ನು ಬುಕ್ ಮಾಡಿಬಿಟ್ಟು ರಿಫಂಡ್ ಮಾಡಿಕೊಂಡು ಈಗ ಬಂದು ರೂಮಿಗೆ ಬಂದು ತೋರಿಸ್ತಾ ಇದ್ದೀನಿ ನೋಡಿ. ಫೈನಲಿ ಒಂದು ಒಳ್ಳೆ ರೂಮೇ ಸಿಕ್ತಂತ ಹೇಳ್ಬೋದು. ತುಂಬಾ ಹುಡ್ಕಾಡಿದ್ದೀವಿ, ರೂಮ್ ಕೊಡೋರು ಒಬ್ಬರು ಇಲ್ಲ. ನೀವು 5,000 ಅಲ್ಲ, 7,000 ಅಲ್ಲ, 8,000 ಕೊಡ್ತೀನಿ ಅಂದರೂ ಅಲ್ಲಿ ರೂಮ್ ಕೊಡೋರಿಲ್ಲ. ಅಷ್ಟು ರೂಮ್ಸ್ ಎಲ್ಲ ಫಿಲ್ ಆಗಿದೆ. ಎಲ್ಲರೂ ಕೇಳ್ತಿದ್ರೆ ಒಂದೇ ಡೈಲಾಗ್, ನೀವು ಇನ್ನು ಉಡುಪಿಯಲ್ಲಿ ರೂಮೇ ಸಿಗಲ್ಲ, ತುಂಬ ಬುಕ್ ಆಗೋಗಿದೆ, ಮುಂಚೆನೇ ಬುಕ್ ಮಾಡ್ಕೊಂಡು ಬರಬೇಕಿತ್ತಂತ ಹೇಳಿದ್ರು. ಬಟ್ ಫೈನಲಿ ನಮಗೆ ಒಂದು ಒಳ್ಳೆ ರೂಮ್ ಸಿಕ್ತು. ತೋರಿಸ್ತಾ ಇದ್ದೀನಿ ನೋಡಿ. ಒಳ್ಳೆ ಬಾಲ್ಕನಿ ಇತ್ತು, AC ಇತ್ತು, ಒಳ್ಳೆ ಡ್ರಾ ಇತ್ತು. ಆ್ಯಂಡ್ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು. ಔಟ್ಸೈಡ್ ನೋಡ್ಬೋದು ನೀವು. ತುಂಬಾ ಚೆನ್ನಾಗಿತ್ತು ವೆದರೆಲ್ಲ. ಫೈನಲಿ ಒಂದು ಒಳ್ಳೆ ರೂಮ್ ಸಿಕ್ಕಿದೆ. ನಮಗೊಂದು ದೊಡ್ಡ ನೆಮ್ಮದಿ ಆಗೋಯಿತು. TV ಕೂಡ ಇತ್ತು. ಏನಾದರೂ ಬೇಕಿದ್ರೆ ನೀವು ಕೆಳಗಡೆ ರೆಸ್ಟೋರೆಂಟಲ್ಲೇ ತಂದು ತಿನ್ಬೋದಾಗಿತ್ತು. ಆ ಥರ ಸಿಸ್ಟಮ್ಸ್ ಎಲ್ಲ ಇತ್ತು. AC ಕೂಡ ಇತ್ತು. ಫುಲ್ಲು ರೆಸ್ಟ್ ಮಾಡಿಬಿಡೋಣಪ್ಪ ಅಂತ ಅನ್ನಿಸ್ತು. ಬಟ್ ಆದರೆ ರೆಡಿ ಆಗೋಣ ಅಂತ ಹೇಳಿಬಿಟ್ಟು ಫಸ್ಟು ರೆಡಿ ಆಗ್ತಾಯಿದ್ವಿ. ರೆಡಿ ಎಲ್ಲ ಆಗಿ ಆಮೇಲೆ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಎಲ್ಲ ರೆಡಿ ಆಗ್ತಾಯಿದ್ವಿ. ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿದೆ ರೂಮ್ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಇದು ಲಲಿತಾ ರೆಸಿಡೆನ್ಸಿ ಅಂತ, ಲಲಿತಾ ರೆಸಿಡೆನ್ಸಿ ಅಂತ ಇದೆ ನೇಮು ಈ ಒಂದು ಹೋಟೆಲ್ದು. ನಿಯರ್ ಟು ಉಡುಪಿ ಹತ್ರನೇ ಇದೆ ಸ್ವಲ್ಪ ದೇವಸ್ಥಾನಕ್ಕೆ. ಬಟ್ ಕಾರಲ್ಲಿ ಓಡಾಡ್ತೀವಲ್ಲ, ಸೊ ಓಕೆ, ಬೀಚಿಗೆಲ್ಲ ಹತ್ರ ಇತ್ತು. ಸೊ ಅಂಥ ಒಂದು ರೂಮ್ನೇ ಬುಕ್ ಮಾಡಿದ್ವಿ. ಆರಾಮಾಗಿ ಬುಕ್ ಮಾಡಿ ಎಲ್ಲ ರೆಡಿ ಆಗ್ತಾಯಿದ್ವಿ. ಫುಲ್ಲು ನೀಟ್ ಆ್ಯಂಡ್ ಕ್ಲೀನಾಗಿತ್ತು. ಆ್ಯಕ್ಚುಲಿ ಫೇಸಲ್ಲಂತೂ ಸಿಕ್ಕಾಪಟ್ಟೆ ಟಯರ್ಡ್ನೆಸ್ ಇತ್ತು. ನನಗಂತೂ ಫುಲ್ ಟಯರ್ಡ್ ಆಗೋಗಿತ್ತು. ಸರಿ ಬಿಡಿ ಅಂತ ಹೇಳಿ ಎಲ್ಲ ರೆಡಿಯಾಗಿ ಈಗ ನಾವು ಹೊರಡ್ತಾ ಇದ್ವಿ ಕಾರಲ್ಲಿ. ದೇವಸ್ಥಾನಕ್ಕೆ ಹೋಗೋಣ, ದರ್ಶನ ಮಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ವಿ. ಎಷ್ಟಂದರೆ ನಾನು ನಿಮ್ಗೆ ಏನು ಹೇಳಿದೆ ಹಿಂದಿನ ವೀಡಿಯೋದಲ್ಲಿ, ಎಲ್ಲ ಹುಡುಗರು ಶೈಕ್ಷಣಿಕ ಪ್ರವಾಸ ಅಂತ ಬಂದಿದ್ದಾರೆ ಅಂತ ಹೇಳಿ 4-5 ಬಸ್ಸು ಬರೀ ಚಿಕ್ಕ ಮಕ್ಕಳದೇ ಬಂದಿತ್ತು. ಆ್ಯಕ್ಚುಲಿ ಅದನ್ನೆಲ್ಲ ಎಲ್ಲಿ ಇಡ್ಸ್ಕೊತಿದ್ರೋ ಏನೋ ನನಗಂತೂ ಗೊತ್ತಿಲ್ಲ. ಎಷ್ಟು ಜನ ಅಂದರೆ ಗೈಸ್, ಯಪ್ಪ, ನಿಜ ಜಾತ್ರೆಗಿನ್ನ ಜಾಸ್ತಿ ಜನ ಇದ್ದರು ಅಂತ ಅನ್ನಿಸ್ತಿತ್ತು. ಆ ದರ್ಶನವೂ ಅಷ್ಟೇ ಕರೆಕ್ಟಾಗಿ ಒಂದು ಸಿಸ್ಟಮ್ ಇಲ್ಲ. ನನಗೆ ದರ್ಶನ ಬಿಡ್ತಿದ್ದಾರೆ. ಕೆಲವರು ಬೆಳಗ್ಗೆ 5 ಗಂಟೆಗೆ ಹೋಗಿರೋರು ಮಧ್ಯಾಹ್ನ 1 ಗಂಟೆಗೆ ಆಚೆ ಬಂದಿರೋ ಟೈಮ್ ಇದೆ. ಕೆಲವೊಬ್ಬರು ಬೆಳಗಿನ ಜಾವ 5 ಗಂಟೆಗೆ ಹೋಗಿರೋರು 10 ಗಂಟೆಗೆ ಹೊರಗಡೆ ಬಂದಿರೋ ಟೈಮ್ ಇದೆ. ಒಂದೊಂದು ಕಡೆ ಸ್ಪೆಷಲ್ ದರ್ಶನ ಅಂತ ಇದೆಯಂತೆ. ಏನೇನೋ ಡಿಫ್ರೆಂಟ್ ಅಂದರೆ ಡಿಫ್ರೆಂಟಾಗಿ ದರ್ಶನಕ್ಕೆ ಬಿಡ್ತಿದ್ರು. ಒಂದು ಒಳ್ಳೆ ಕರೆಕ್ಟಾಗಿ ಸಿಸ್ಟಮ್ ಅಂತಲೇ ಇರಲಿಲ್ಲ. ಫುಲ್ ಟಯರ್ಡ್ನೆಸ್ ಆಗಿದೆ. ಅಲ್ಲಿ ಶುಗರ್ ಕ್ಯಾನ್ ಜ್ಯೂಸನ್ನ ಕುಡಿತಾರೆ ನಮ್ಮ. ಅದನ್ನು ಕುಡಿದು ನೋಡಿ ಫುಲ್ ಶೆಕೆ ಅಂದರೆ ಶೆಕೆ. ರೂಮಿಗೆ ವಾಪಸ್ ಹೋಗ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಹೋಟೆಲ್ಗೆ ಅಂತ ಬಂದ್ವಿ. ರೂಮ್ ಕೆಳಗಿರೋ ಹೋಟೆಲ್ಗೆ ಬಂದುಬಿಟ್ವಿ. ಸೊ ಅಲ್ಲಿ ಚಿಕನ್ ಊರ್ವಾಳ್ ಚಿಕನ್ ಅಂತ ಹೇಳ್ಬಿಟ್ಟು ಚಿಕನ್ ಊರ್ವಾಳ್ ತುಂಬಾ ಚೆನ್ನಾಗಿರತ್ತೆ. ಆ್ಯಕ್ಚುಲಿ ಮಂಗ್ಳೂರಿಗೆ ಹೋದಾಗ ಟ್ರೈ ಮಾಡಿದ್ದು ನಾವು ಅದನ್ನು. ಅದು ಬಿಟ್ಟರೆ ನೆಕ್ಸ್ಟು ನನ್ನ ಬರ್ಡೇಗೆ ಬಾಗ್ಲೂರಿಗೆ ಅಂತ ಹೋಗಿದ್ವಿ. ಒಂದು ಐ ಸ್ಪೈಸ್ ಕೆಫೆಗೆ, ಅಲ್ಲಿ ಟ್ರೈ ಮಾಡಿದ್ದೆ. ಈಗ ಬಂದು ಚಿಕನ್ ಬಿರಿಯಾನಿ ಆ್ಯಂಡ್ ಚಿಕನ್ ಮಸಾಲ ಎಲ್ಲ ಮಾಡಿದ್ದಾರೆ. ಸೊ ಚೆನ್ನಾಗಿದೆ. ಟೇಸ್ಟ್ ಎಲ್ಲ ನೋಡೋದಕ್ಕೆ ಚೆನ್ನಾಗೇ ಕಾಣಿಸ್ತಿತ್ತು. ಟೇಸ್ಟು ಕೂಡ ಚೆನ್ನಾಗೇ ಇತ್ತು. ಓಕೆ ಆಗೇ ಇತ್ತು. ಯಾವುದು ವೇಸ್ಟ್ ಮಾಡೋ ಥರ ಇರಲಿಲ್ಲ. ಚಿಕನ್ ತಿನ್ನಬೇಕು ಅಂತೇಳ್ಬಿಟ್ಟು ತಿಂದ್ವಿ. ಆ್ಯಕ್ಚುಲಿ ನೈಟೆಲ್ಲ ಕರೆಕ್ಟಾಗಿ ಊಟನೇ ಇಲ್ಲ ಗೈಸ್. ಫುಲ್ಲು ಏನಂದರೆ ಹೋಟೆಲ್ ಯಾವಾಗ ನಮ್ಮ ರೂಮ್ ಸಿಗಲಿಲ್ವೋ ಅವಾಗೆ ನಮಗೆ ತಿನ್ಬೇಕಂತ ಅನ್ನಿಸ್ಲಿಲ್ಲ. ಸೊ ಫೈನಲಿ ಒಂದು ಲಾಲಿಪಾಪ್ ಆರ್ಡರ್ ಮಾಡೋಣ ಅಂತ ಲಾಲಿಪಾಪ್ನ ಆರ್ಡರ್ ಮಾಡಿ ತಿಂದು ಎಲ್ಲ ಈಗ ಬಂದು ಮಲ್ಪೆ ಬೀಚ್ ಕಡೆ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಬಿಸಿಲಂತೂ ಎಷ್ಟಿದೆ ಅಂದರೆ ನಮ್ಮೂರಲ್ಲಿದ್ದಾಗ ಸಿಕ್ಕಾಬಡೆ ಚಳಿ ಅನಿಸುತ್ತೆ. ಬಟ್ ಅಲ್ಲಿ ಹೋದರೆ ತುಂಬಾ ಬಿಸಿಲು. ಯಪ್ಪ, ಹೊರಗಡೆ ಬಂದ್ರೇ ಗೊತ್ತಾಗೋದು ಬಿಸಿಲು ಹೇಗಿದೆ ಅಂತ ಹೇಳ್ಬಿಟ್ಟು ಅಂತ ನಾವು ಅನ್ಕೋತಾ ಇದ್ವಿ. ಫುಲ್ ಟಯರ್ಡಾಗಿತ್ತು ನಮಗೆ. ಇನ್ನು ಬೀಚ್ ಹತ್ರ ಬಂದಮೇಲಂತೂ ಸಿಕ್ಕಾಪಟ್ಟೆ ಬಿಸಿಲು. ಅದರಲ್ಲೇ ಇದ್ದಿದ್ದು ಟಯರ್ಡ್ನೆಸ್ ಆಗ್ತಿತ್ತು. ಜನ ಎಷ್ಟಿದ್ರು ಅಂದರೆ ಆ ದೇವಸ್ಥಾನದಲ್ಲೇ ಅಷ್ಟು ಜನ ಇದ್ದರು ಅಂದರೆ ಇನ್ನು ದರ್ಶನ ಮುಗಿಸ್ಕೊಂಡು ಎಲ್ಲರೂ ರೂಮ್ಗೆ ಹೋಗಿ ಇಲ್ಲಿಗೆ ಬರ್ತಾರೆ ಬೀಚ್ಗೆ. ಅಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ದರು ಮಲ್ಪೆ ಬೀಚಲ್ಲಿ. ಆ್ಯಕ್ಚುಲಿ ಮಲ್ಪೆ ಬೀಚಲ್ಲಿ ನಾವೇನು ಅಂದ್ಕೊಂಡು ಹೋದ್ವಿ ಅಂತ ಅಂದರೆ ಅಲ್ಲೇ ಎಲ್ಲ ತಿನ್ನೋಣ ಅಂತ ಅಂದ್ಕೊಂಡಿದ್ದು. ಫಸ್ಟು ಟಯರ್ಡಾಗಿದ್ದು ನೋಡಿ ನಾವು ರೂಮ್ ಕೆಳಗಡೆ ಇರೋ ಹೋಟೆಲಲ್ಲೇ ತಿಂದ್ಬಿಟ್ಟು ಇಲ್ಲಿ ಸ್ನ್ಯಾಕ್ಸ್ ಆ ಥರ ಏನಾದರೂ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಬರ್ತಾಯಿದ್ದೀವಿ. ತುಂಬ ನೋಡ್ತಾ ಇದ್ದಾರಲ್ಲ ಎಷ್ಟು ಗಾಡಿಗಳು ನಿಂತಿದ್ದಾರೆ. ಅಲ್ಲಿರೋರೇ ಒಂದಷ್ಟು ಜನ ಬಂದಿರ್ತಾರೆ ಅನಿಸುತ್ತೆ, ಅಷ್ಟು ಗಾಡಿಗಳು ನಿಂತಿತ್ತು ಅಲ್ಲಿ.
ಗೆ ಹೋಗ್ತಾ ಇದ್ದೀವಿ. ನೀವು ಕೂಡ ಎಲ್ಲಾದರೂ ಟ್ರಿಪ್ ಎಲ್ಲ ಹೊರಟಿದ್ರಾ ಡಿಸೆಂಬರಲ್ಲಿ? ಎಲ್ಲಿಗೆ ಹೋಗಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಯಾವುದಾದ್ರು ಒಂದು ಒಳ್ಳೆ ಪ್ಲೇಸಸ್ ಇದ್ದರೆ ವಿಸಿಟ್ ಮಾಡೋವಂಥ ಪ್ಲೇಸಸ್ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಟೈಮ್ ನಾವು ಟ್ರಿಪ್ ಹೋದರೆ ಅದೇ ಪ್ಲೇಸಲ್ಲೇ ಹೋಗೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಡಿಫ್ರೆಂಟ್ ಪ್ಲೇಸಸ್ಗೆ ಹೋದರೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಗೈಸ್ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು, ಮಕ್ಕಳು ಎಲ್ಲರನ್ನೂ ಕರ್ಕೊಂಬಂದ್ಬಿಟ್ಟಿದ್ರು. ಅದೇ ಸ್ಕೂಲ್ ಮಕ್ಕಳು ಹೇಳಿದ್ನಲ್ಲ ಅವ್ರನ್ನೆಲ್ಲರನ್ನೂ ಕರ್ಕೊಂಬಂದ್ಬಿಟ್ಟಿದ್ರು. ಸಿಕ್ಕಾಪಟ್ಟೆ ಜನ. ಆ್ಯಕ್ಚುಲಿ 2025 ಇದು ನಮ್ಮದು ಲಾಸ್ಟ್ ಟ್ರಿಪ್ ಅಂತ ಬಂದಿದ್ದು ಇಲ್ಲಿಗೆ, ನಾವು ಉಡುಪಿಗೆ. ನಾವು ಅಂದ್ಕೊಂಬಂದಿದ್ದೇನು ಉಡುಪಿಯಲ್ಲಿ ಟೈಮ್ ಪಾಸ್ ಚೆನ್ನಾಗಾಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂತ. ಬಟ್ ಅಲ್ಲಿ ಇಷ್ಟು ಜನ ಇರ್ತಾರೆ ಅಂತ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಅಷ್ಟು ಜನ ಇದ್ದರು. ನೋಡ್ತಾ ಇದ್ದೀರಲ್ಲ, ಬೀಚ್ ಹತ್ರ ಅಂತೂ ಜಾಗನೇ ಇಲ್ಲ ನೋಡಿ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅನೌನ್ಸ್ ಮಾಡ್ತಾನೆ ಇದರಲ್ಲಿ ಹುಷಾರಾಗಿರಿ, ಮಕ್ಕಳೆಲ್ಲ ಬಂದಿದ್ದೀರಾ, ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಬಂದಿರಾ ಅಂತ ಹೇಳ್ಬಿಟ್ಟು. ನಾನು ಆ್ಯಕ್ಚುಲಿ ಈ ಸಲ ವಾಟರಲ್ಲಿ ಅಷ್ಟೊಂದು ಆಡೋಕ್ಕೆ ಹೋಗಲಿಲ್ಲ. ಮತ್ತೆ ಬಂದು ಆಫೀಸಿಗೆ ಬೇರೆ ಹೋಗಬೇಕಾಗುತ್ತೆ. ಸೊ ಮತ್ತೆ ಹುಷಾರಿಲ್ದಂಗೆ ಆದರೆ ಲೀವ್ಸ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ, ಆಫೀಸಲ್ಲಿ ಲೀವ್ ಸಿಗೋಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನಾರ್ಮಲಾಗಿ ವೀಡಿಯೋಸ್ ಮಾಡೋದಿತ್ತು. ವೀಡಿಯೋಸ್ ಎಲ್ಲ ಕಂಪ್ಲೀಟ್ ಮಾಡಿ ಆ್ಯಂಡ್ ಫೋಟೋಸ್ ಎಲ್ಲ ತೊಗೊಂಡು ಅದಾದಮೇಲೆ ಏನಾದರೂ ಫುಲ್ಲು ಬಾಯೆಲ್ಲ ಒಣಗ್ತಿದೆ ಅಂತ ಹೇಳಿಬಿಟ್ಟು ನಮ್ಮ ಬಾಡಿನ ಹೈಡ್ರೇಟ್ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೆ ಎಳ್ನೀರು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅಕ್ಕ ಎಳ್ನೀರು ತೊಗೊತಾಯಿದ್ರು. ಸೊ ಅದನ್ನೆಲ್ಲ ಕುಡ್ದಿದ್ದಾದಮೇಲೆ ಫುಲ್ ಟಯರ್ಡಾಗಿತ್ತು. ಬರ್ತಾಯಿದ್ರೆ ಅಲ್ಲಿ ಇದು ಟಾರ್ಟಲಿಂಗ್ ಅಂತಾರಲ್ವ, ಟಾರ್ಟಲಿಂಗ್ ಕಾಣಿಸ್ತು. ಸೊ ಅದನ್ನು ತಿನ್ನಬೇಕಂತ ಅನ್ನಿಸ್ತು. ನನಗೆ ಅದಂದರೆ ತುಂಬಾ ಇಷ್ಟ. ಯಾಕಂದರೆ ಈಗ ಸಮ್ಮರಲ್ಲಿ ಯೂಶ್ವಲಿ ಅದನ್ನು ತಿಂದರೆ ನಮಗೆ ಫುಲ್ಲು ಬಾಡಿ ತಂಪಾದಂಗೆ ಫೀಲ್ ಆಗುತ್ತೆ. ಸೊ ಅದಕ್ಕೆ ಅದನ್ನು ತೊಗೊತಾ ಇದ್ವಿ. ಅವ್ರು ಕಮ್ಮಿ ರೇಟಿಗೆ ಮಾಡ್ತಾಯಿದ್ರು. ಆ್ಯಕ್ಚುಲಿ ಹಳ್ಳಿಯಿಂದ ಬಂದಿದ್ರು ಏನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಮಾಡ್ತಿದ್ರು. ಅದಾದಮೇಲೆ ಹಂಗೆ ಗೋಬಿ ಮಂಚೂರಿ, ಪಾನಿಪುರಿ ಹೇಗೆ ಮಿಸ್ ಮಾಡ್ಕೊಳಕ್ಕಾಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ತಿಂದು ಥರ ಫಿಶಸ್ ಇತ್ತು. ಸೊ ಯಾವುದಾದ್ರೂ ಒಂದು ಸ್ಪೆಷಲ್ ಫಿಶ್ನ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಫಿಶ್ ಕೂಡ ತೊಗೊಂಡ್ವಿ. ಫಿಶ್ಶು ತುಂಬಾ ಚೆನ್ನಾಗಿತ್ತು. ಬಟ್ ಆ್ಯಕ್ಚುಲಿ ಏನಂದರೆ ತುಂಬ ದಪ್ಪದ ಮೀನು ನಾವು ತೊಗೊಂಡಿದ್ದರಿಂದ ಅಷ್ಟೊಂದು ನೀಟಾಗಿ ಬೇಯಿಸಿರಲಿಲ್ಲ ಅಂತ ನನಗೆ ಅನ್ನಿಸ್ತು. ಸೊ ತಿನ್ನೋವಾಗ ಮಸಾಲೆ ಎಲ್ಲ ಸ್ವಲ್ಪ ಹಾಗೆ ಇತ್ತು. ಏನೇ ಮಾಡಿದ್ರು ಮನೆಯಲ್ಲಿ ಮಾಡ್ಕೊಂಡು ತಿನ್ನುವಂತಹ ಟೇಸ್ಟು ಹೊರಗಡೆ ಬರೋಲ್ಲ, ಆಬ್ವಿಯಸ್ಲಿ ಅದು ನಿಜಾನೇ. ಬಟ್ ಆದರೆ ಅಲ್ಲೋದಾಗ ಆ ಪ್ಲೇಸ್ಗೆ ತಿನ್ನಲೇಬೇಕಂತ ಅನ್ಸುತ್ತಲ್ವ ಅಂತ ಹೇಳಿಬಿಟ್ಟು ತೊಗೊಂಡ್ವಿ. ಅಲ್ಲಿಂದ ಬಂದು ಎಗ್ ಫ್ರೈಡ್ ರೈಸು, ಚಿಕನ್ ಗೀ ರೋಸ್ನ ಆರ್ಡರ್ ಮಾಡಿ ತರಿಸಿ ಅದನ್ನು ತಿಂದು ಫೈನಲಿ ಇವತ್ತಿನ ಲಾಗ್ ಹಿಂಗೆ ಇತ್ತು. ನೆಕ್ಸ್ಟ್ ಲಾಗ್ ನಾನು ಮತ್ತೆ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.